ಹಾಯ್ ನಮಸ್ತೆ ಎಲ್ಲರಿಗೂ ಕಣಶ್ರೀ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಏಪ್ರಿಲ್ 17ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸ್ವಾಗತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೋಬಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನ ಮತ್ತೆ ಈ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ಮತ್ತೆ ಸೈನ್ಸ್ ಕ್ಲಾಸ್ಗಳನ್ನ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗುತ್ತೆ. ಹಾಗಾದ್ರೆ ಬನ್ನಿ ಇಂದಿನ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಏಪ್ರಿಲ್ 2026ರಲ್ಲಿ ಬಿಹಾರದ ಹೊಸ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆಯಾದರು ಅಂತ ಕೇಳಿದಾನೆ. ಸರಿನಾ? ಹಾಗಾದ್ರೆ ಇವಾಗ ರೀಸೆಂಟ್ ಆಗಿ ಎಲೆಕ್ಷನ್ ಆಗಿದೆಯಾ ಸರ್ ಅಂತ ಒಂದು ನಿಮ್ಮ ಕ್ವಶನ್ ಇದ್ರೆ ಅದಕ್ಕೆ ನನ್ನ ಉತ್ತರ ನೋ. ರೀಸೆಂಟ್ ಆಗಿ ಇಲ್ಲಿ ಎಲೆಕ್ಷನ್ ಆಗಿಲ್ಲ. ರೀಸೆಂಟ್ ಮೀನ್ಸ್ ಈ ತಿಂಗಳಲ್ಲಿ ಆಗಿರಬೇಕು, ಇಲ್ಲಾಂದ್ರೆ ಈ ಒಂದು ತಿಂಗಳಿನ ಕಳೆದ ಒಂದು 15 ದಿನಗಳಲ್ಲಿ ಎಲೆಕ್ಷನ್ ಆಗಿರಬೇಕು. ಆ ಕಾರಣಕ್ಕಾಗಿ ಇಲ್ಲಿ ಹೊಸ ಮುಖ್ಯಮಂತ್ರಿ ಬಂದಿರಬೇಕು. ಹಾಗಾಗಿದೆಯಾ? ಹಾಗಾಗಿಲ್ಲ. ಎಲ್ಲಿ ಅಂತಂದ್ರೆ ಕಳೆದ 3 ತಿಂಗಳ ಹಿಂದೆ, ಓಕೆ, 3 ತಿಂಗಳ ಹಿಂದೆ ಇನ್ ಜನವರಿ ಅಂಡ್ ದೆನ್ ಡಿಸೆಂಬರ್ ಟೈಮಲ್ಲಿ ಏನಾಗಿತ್ತು, ಈ ಬಿಹಾರದಲ್ಲಿ ಎಲೆಕ್ಷನ್ ಆಗಿತ್ತು. ಆ ಒಂದು ಎಲೆಕ್ಷನ್ ಅಲ್ಲಿ CM ಆಗಿರ್ತಕ್ಕಂಥ ವ್ಯಕ್ತಿ ಯಾರಾಗಿದ್ರು ಅಂತ ಕೇಳಿದ್ರೆ, ಸರಿನಾ, ಯಾರು ಅಂತಂದ್ರೆ ಈ ಬಿಹಾರದ ಅತಿ ದೀರ್ಘಕಾಲೀನ CM ಆಗಿರ್ತಕ್ಕಂತಹ ನಿತೀಶ್ ಕುಮಾರ್ ಅವರೇ ಈ 2026ರ ಎಲೆಕ್ಷನ್ ನಂತರವೂ ಸಹ ಅವರೇ CM ಆಗಿದ್ರು. ಬಟ್ ಇವಾಗ ಅವರಿಲ್ವಾ ಸರ್? ಅವರಿದ್ದಾರೆ. ಬಟ್ ಅವ್ರೇನು ಮಾಡಿದ್ದಾರೆ, ಇವಾಗ ರಾಜೀನಾಮೆಯನ್ನು ನೀಡಿದ್ದಾರೆ. ಸರಿನಾ? ರಾಜೀನಾಮೆಯನ್ನು ನೀಡಿದ್ದಾರೆ. ಆದ ಕಾರಣದಿಂದಾಗಿ ನೂತನ CM ಯಾರಾಗಿ ಆಯ್ಕೆ ಆಗಿದ್ದಾರೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸಾಮ್ರಾಟ್ ಚೌಧರಿ ಅಂತ ಹೇಳ್ತೇವೆ. ಸರಿನಾ? ಯಾರು? ಒಂದು ಸಾಮ್ರಾಟ್ ಚೌಧರಿ ಅನ್ನುವ ವ್ಯಕ್ತಿ. ಅದನ್ನು ಹಾಗಾದರೆ ಒಂದು ಸಾಮ್ರಾಟ್ ಚೌಧರಿ ಯಾವ ಒಂದು ಪಕ್ಷಕ್ಕೆ ಸಂಬಂಧಿಸಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ? ಈತ ಅಗೇನ್ BJP ಪಕ್ಷಕ್ಕೆ ಸಂಬಂಧಿಸಿರ್ತಕ್ಕಂತಹ ವ್ಯಕ್ತಿಯಾಗಿದ್ದಾನೆ. ಹಾಗಾದ್ರೆ ನಿತೀಶ್ ಕುಮಾರ್ಗೆ ಈತ ಯಾಕೆ ಬಿಟ್ಕೊಟ್ಟ ಅಂತ. ಹಾಗಾದ್ರೆ ಈತ ಇವಾಗ ಏನ್ ಮಾಡ್ತಿದ್ದಾನೆ? ಏನು ಕಂಪ್ಲೀಟ್ ಆಗಿ ಈ ಒಂದು ರಾಜಕೀಯದಿಂದ ಮುಕ್ತಿಯನ್ನು ಹೊಂದಿದಾನ, ಅಥವಾ ಈ ಒಂದು ಕಂಪ್ಲೀಟ್ ರಾಜಕೀಯದಿಂದ ಈ ಒಂದು ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರಾ ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ಬೇಕಾಗಿದೆ ಸರ್ ನೋ. ಇವರು ಇವಾಗ ಕರೆಂಟ್ಲಿ ಮೆಂಬರ್ ಆಫ್ ರಾಜ್ಯಸಭಾ ಆಗಿದ್ದಾರೆ. ಓಕೆ, ರಾಜ್ಯಸಭಾದ ಪ್ರಸ್ತುತ ಮೆಂಬರ್ ಆಗಿ ಇವರು ಆಯ್ಕೆ ಆಗಿದ್ದಾರೆ ಅಂತ ನಾವು ಹೇಳ್ಬೇಕಾಗುತ್ತೆ. ಸರಿನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಅಂದ್ರೆ ನೆಕ್ಸ್ಟ್ ನಿಮಗೆ ರೀಸೆಂಟ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಈ CM ಯಾರು ಇರ್ತಾರಲ್ವಾ ಅವರ ಮತಕ್ಷೇತ್ರವನ್ನು ಕೇಳ್ತಾರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಹಾಗಾದರೆ ಇವರ ಮತಕ್ಷೇತ್ರ ಯಾವುದಾಗಿತ್ತು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ತಾರಾಪುರ ಅಂತ ಹೇಳ್ತೀವಿ. ತಾರಾಪುರ. ಓಕೆ, ಯಾವುದಂತ ಹೇಳ್ತೀವಿ? ತಾರಾಪುರ ಅಂತ ಹೇಳ್ತೀವಿ. ತಾರಾಪುರ ಕೇಳಿದ ತಕ್ಷಣವೇ ಇಲ್ಲಿ ಹಲವಾರು ಆಸ್ಪಿರೆಂಟ್ಸ್ಗಳಿಗೆ ಒಂದನೇನೆ ಬರುತ್ತೆ. ಸರಿನಾ? ಯಾವುದು ಅಂತಂದರೆ ಸರ್ 1969ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ತಾರಾಪುರ ಅಣು ವಿದ್ಯುತ್ ಸ್ಥಾವರ ಅಂತ. ಎಲ್ಲಿ ಕಂಡುಬರುತ್ತೆ ಆ ಒಂದು ತಾರಾಪುರ ಅಣು ವಿದ್ಯುತ್ ಸ್ಥಾವರ? ಸರ್ ಅದು ಕಂಡುಬರೋದು ಮಹಾರಾಷ್ಟ್ರದಲ್ಲಿ. ಸರ್ ಹಾಗಾದರೆ ಇದು ಕಂಡುಬರೋದು ಎಲ್ಲಿ? ಇದು ಬಿಹಾರದಲ್ಲಿ ಕಂಡುಬರುತ್ತೆ. ಓಕೆ, ಯಾಕೆ ಒಂದೇ ನೇಮಿನ 2 ಸಿಟಿಗಳು ನಿಮಗೆ ಕಾಣುತ್ತೆ ತಾನೆ? ಓಕೆ, ಹಾಗೆ ಈ ಒಂದು ತಾರಾಪುರ ಕಂಡುಬರೋದು ಎಲ್ಲಿ ಅಂದರೆ ನಿಮಗೆ ಬಿಹಾರದಲ್ಲಿ ಕಂಡುಬರುತ್ತೆ. ಅಂದರೆ ಇನ್ನೊಂದು ತಾರಾಪುರ ನಿಮಗೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಆ ಒಂದು ತಾರಾಪುರದ ಮತಕ್ಷೇತ್ರದ ಮೆಂಬರ್ ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಸಾಮ್ರಾಟ್ ಚೌಧರಿ. ಓಕೆ, ಈ ರೀತಿ ನಿಮಗೆ ಈ SSC ಎಕ್ಸಾಮಲ್ಲಿ ಆ್ಯಂಡ್ ನೆಕ್ಸ್ಟ್ RRB ಎಕ್ಸಾಮಲ್ಲಿ ಸ್ಪೆಷಲಿ ಫೋಕಸ್ ಮಾಡಿ ಕೇಳುತ್ತಾನೆ. ರೀಸೆಂಟಾಗಿ ಆಯ್ಕೆಯಾಗಿರ್ತಕ್ಕಂತಹ CMಗಳ ಮತಕ್ಷೇತ್ರ ಅವ್ರದ್ದು ಬಿಟ್ಟು ನಿಮಗೆ ಬೇರೆ ಜಾಸ್ತಿ ಏನು ಕೇಳಲ್ಲ. ಓಕೆ, ರೀಸೆಂಟಾಗಿ ಲೋಕಸಭೆ ಎಲೆಕ್ಷನ್ ಸಹ ಆಗಿಲ್ಲ. ಮೀನ್ಸ್ ಲೋಕಸಭೆ ಅವ್ರದ್ದು ನಿಮಗೆ ಯಾರ್ದು ಸಹ ಬೇಕಿಲ್ಲ. ಬಟ್ ಇವಾಗ ಎಲೆಕ್ಷನ್ ಆಗ್ತದೆ. ಎಲ್ಲಿ ಎಲೆಕ್ಷನ್ ಆಗ್ತದೆ ಅಂತ ಕೇಳಿದ್ರೆ ನೆಕ್ಸ್ಟ್ ಈ ಕೇರಳದಲ್ಲಿ, ತಮಿಳುನಾಡಲ್ಲಿ, ಮತ್ತು ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಮಲ್ಲಿ ಈ 4 ರಾಜ್ಯಗಳಲ್ಲಿ ಎಲೆಕ್ಷನ್ ಆಗ್ತದೆ. ಆ ಕಾರಣದಿಂದಾಗಿ ಈ ಒಂದು 4 ರಾಜ್ಯಗಳಲ್ಲಿ ಯಾರೇ CM ಆಗಲಿ ಆ CMಗಳ ಮತಕ್ಷೇತ್ರವನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಅದು ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ. 2025ರ ವಿಶ್ವದ ಪ್ರಮುಖ ಕ್ರಿಕೆಟಿಗರನ್ನಾಗಿ ವಿಸ್ಡಮ್ ಕ್ರಿಕೆಟಿಗರನ್ನಾಗಿ ಯಾರನ್ನು ಹೆಸರಿಸಿದೆ ಅಂತ ಕೇಳಿದಾನೆ. ಯಾರು? ಪ್ಯಾಟ್ ಕಮಿನ್ಸ್, ಸ್ಮೃತಿ ಮಂದಾನ, ಮಿಚೆಲ್ ಸ್ಟಾರ್ಕ್, ದೀಪ್ತಿ ಶರ್ಮಾ, ಟ್ರಾವಿಸ್ ಹೆಡ್, ಹರ್ಮನ್ಪ್ರೀತ್ ಕೌರ್, ಜೇಶ್ ಹಜಲ್ವುಡ್ ಆ್ಯಂಡ್ ದೆನ್ ಶಫಾಲಿ ವರ್ಮಾ ಅಂತ ಕೊಟ್ಟಿದ್ದಾನೆ. ನಮ್ಮ ಆಸ್ಟ್ರೇಲಿಯಾ ಆ್ಯಂಡ್ ದೆನ್ ನಮ್ಮ ಇಂಡಿಯಾ ಜೋಡಿನ ಕೊಟ್ಟಿದ್ದಾನೆ. ಹಾಗಾದರೆ ಯಾರಾಗ್ತಾರೆ ಇದಕ್ಕೆ ಸರಿ ಉತ್ತರ ಅಂತ? ಯಾರಾಗ್ತಾರೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ನಮ್ಮ ಸ್ಟಾರ್ಕ್. ಓಕೆ, ಯಾರು? ನಮ್ಮ ಮಿಚೆಲ್ ಸ್ಟಾರ್ಕ್ ಅವರು. ಹಾಗೆ ದೀಪ್ತಿ ಶರ್ಮಾ ಅವರಿಗೆ ವಿಸ್ಡಮ್ ಕ್ರಿಕೆಟರ್ ಆಫ್ ದ ಇಯರ್ ಅಂತ ಅವಾರ್ಡನ್ನು ನೀಡಿದ್ದಾರೆ. ಯಾವ ವರ್ಷದ್ದು? 2025ರದ್ದು. ಈ ಕ್ವಶನ್ಗೆ ವೇಟೇಜ್ ಇದೆಯಾ ಅಥವಾ ಎಕ್ಸಾಮಲ್ಲಿ ಕೇಳ್ತಾನೆ ಅಥವಾ ಕೇಳಲ್ವಾ ಅಂತ ಕೇಳಿದ್ರೆ ದಿಸ್ ಇಸ್ ದ 100% ನಿಮಗೆ ಎಕ್ಸಾಮಲ್ಲಿ ಬರ್ತಕ್ಕಂಥ ಕ್ವಶನ್ ಆಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ವಿಸ್ಡಮ್ ಕ್ರಿಕೆಟಿಗರ್ ಏನಾದರೂ ನಿಮಗೆ ಈ ಒಂದು ಅವಾರ್ಡ್ ಕೊಟ್ಟನ ಇದು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ನಮನ್ ಅಂತ ಕೊಡ್ತಾರೆ. ನಮನ್ ಯಾರು ಕೊಡ್ತಾರೆ? ನಮ್ಮ BCCI ಕೊಡುತ್ತೆ. ಓಕೆ, BCCI ವರ್ಷದ ಕ್ರಿಕೆಟಿಗ ಅಥವಾ ವರ್ಷದ ಕ್ರಿಕೆಟ್ ಮೀನ್ಸ್ ಇನ್ನು ವುಮೆನ್ ಕ್ರಿಕೆಟಿಗ ಅಂತ 2 ಅವಾರ್ಡ್ನ ಕೊಡ್ತಾರೆ. ಅವೆರಡೂ ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸರಿ ಜೀವಮಾನ ಕೊಡ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಹಾಲ್ ಆಫ್ ಫೇಮ್ ಕೊಡ್ತಾರೆ, ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಒಟ್ಟಿನಲ್ಲಿ ನಿಮಗೆ ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಒಂದು ವಿಸ್ಡಮ್ ಕ್ರಿಕೆಟಿಗರು ಯಾರ್ಯಾರು ಕೊಟ್ಟಿದ್ದಾರೆ ಅವರನ್ನು ಅಂತ. ಯಾರ್ಯಾರು? ಮಿಚೆಲ್ ಸ್ಟಾರ್ಕ್ ಮತ್ತು ದೀಪ್ತಿ ಶರ್ಮಾ. ಹಾಗೆ ನಮನ್ ಅವಾರ್ಡ್ಗಳಲ್ಲಿ ನಮ್ಮ ಭಾರತದ
ಕ್ರಿಕೆಟ್ ಇನ್ ಮೆನ್ ಆ್ಯಂಡ್ ದೆನ್ ವುಮೆನಲ್ಲಿ ಯಾರು ಅಂತಂದರೆ ಸರ್ ಇನ್ ಮೆನ್ನಲ್ಲಿ ಶುಭ್ಮನ್ ಗಿಲ್ ಅವರು ಆ್ಯಂಡ್ ದೆನ್ ಇನ್ ವುಮೆನಲ್ಲಿ ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಸ್ಮೃತಿ ಮಂದನ ಅಂತ ಹೇಳ್ತೀವಿ. ಸರ್ ಯಾರು ಅಂತ ಹೇಳ್ತೀವಿ, ಒಂದು ಸ್ಮೃತಿ ಮಂದನ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸುಸಾನ್ ಕೊಯ್ಲ್ ಅವರನ್ನು ಯಾವ ದೇಶದ ಮೊದಲ ಮಹಿಳಾ ಸೇನಾ ಮುಖ್ಯಸ್ಥರಾಗಿ ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸರ್ ಯಾರನ್ನ, ಈ ಒಂದು ಸುಸಾನ್ ಕೊಯ್ಲ್ ಅವ್ರನ್ನ. ಸೊ ಕೊಯ್ಲ್ ಅಂತ ನೋಡಿದ್ರೆ ಅದ್ರ ಒಂದು ರೀತಿ ದ ಫೀಲ್ ಹೇಗೆ ಕೊಡುತ್ತೆ ಅಂದರೆ ಕೊಯ್ಲಿ ಅಂತ ಫೀಲ್ ಕೊಡುತ್ತೆ. ಓಕೆ, ದ ಕೊಯ್ಲಿಯಾ ದ ಫೇಮಸ್ ಅಪೋನೆಂಟ್ ಯಾರು, ದ ಲೈಕ್ಲಿ ಅಪೋನೆಂಟ್ ಯಾರು ಅಂತಂದರೆ ಸರ್ ದ್ಯಾಟ್ ಇಸ್ ಇವನು ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ. ಸೊ ಹಾಗೆ ಒಂದು ಸುಸಾನ್ ಕೊಹ್ಲಿ ಅವರನ್ನು ಸಹ ಯಾವ ದೇಶದ ಮೊದಲ ಮಹಿಳಾ ಸೇನಾ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಆಸ್ಟ್ರೇಲಿಯಾ ಅಂತ ಹೇಳಬೇಕಾಗುತ್ತೆ. ಓಕೆ, ಯಾವುದಂತ ಹೇಳ್ತೀವಿ, ಒಂದು ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ, ಮಹಿಳೆ ಇದ್ದಾರೆ ಆ್ಯಂಡ್ ದೆನ್ ಮೊದಲೇ ಇದ್ದಾರೆ. ಯಾಕೆ ಸರ್ ಅವರು ಆಸ್ಟ್ರೇಲಿಯಾದವರು ಇದ್ದಾರೆ? ಹಾಗಾದರೆ ಜಗತ್ತಿನ 196 ದೇಶಗಳದ್ದೆಲ್ಲ ಸಹ ನೆನ್ಪಿಟ್ಕೊಳ್ಬೇಕಾ ಅವ್ರು ನೆನ್ಪಿಟ್ಕೊಳ್ಬಾರ್ದ? ಈ ಕ್ವಶನ್ ಬಂದಾಗ ನಿಮ್ಗೆ ಗೊತ್ತಿರಲಿ, ದ ಟಾಪ್ ನೇಷನ್ಸ್ಗಳು ಅಂತ ಹೇಳ್ತೇವೆ. ಓಕೆ, ದ ಡಾಲರ್ ಆ್ಯಂಡ್ ದೆನ್ ದ ಪೈಸಾ ಎಲ್ಲಿ ಸ್ವಲ್ಪ ಜಾಸ್ತಿ ಖದರಿದೆ ಅಲ್ವಾ, ಆ ದೇಶಗಳದ್ದು ಕೇಳ್ತಾನೆ. ಓಕೆ, ಜಸ್ಟ್ ಹಾಗೆ ಲೈಕ್ ಇವಾಗ ಯಾವುದಾದ್ರೂ ನ್ಯೂಜಿಲೆಂಡ್ ದೇಶದ್ದೇನಾದರೂ ಈ ರೀತಿ ಮಾಡಿದ್ರಾ, ಈ ರೀತಿ ನೇಮಕ ಆಗಿತ್ತಾ, ಇಂಪಾರ್ಟೆಂಟ್ ಆಗುತ್ತೆ. ಕೆನಡಾದ ಇಂಪಾರ್ಟೆಂಟ್ ಆಗುತ್ತೆ, UK ಇಂಪಾರ್ಟೆಂಟ್ ಆಗುತ್ತೆ, ಆಸ್ಟ್ರೇಲಿಯಾದ ಇಂಪಾರ್ಟೆಂಟ್ ಆಗುತ್ತೆ, ಫ್ರಾನ್ಸ್ ಇಂಪಾರ್ಟೆಂಟ್ ಆಗುತ್ತೆ, USA ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಮ್ದು ಏನಾದರೂ ನಮ್ಮ ನೆರೆಯ ದೇಶಗಳೇನಾದರೂ ಇತ್ತು ಅಂತಂದರೆ, ಓಕೆ, ನಮ್ಮ ನೆರೆಯ ದೇಶಗಳು ಏನು ಹೇಳಿದಾವಲ್ವಾ, ಆ ಒಂದು 7 ದೇಶಗಳಲ್ಲಿ ಯಾವುದಾದ್ರೂ ದೇಶಕ್ಕೆ ಈ ರೀತಿ ಆಗಿತ್ತು ಅಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಜಪಾನ್ ಆಗಿದೆಯಾ, ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇಲ್ಲಿ ನಮ್ಮಲ್ಲಿ ನಿಯರ್ ಬೈ ಹೇಳೋದು ಯಾವುದು ಅಂತಂದರೆ, ಈಗ ಇರಾನ್ ಮತ್ತು ಇಸ್ರೇಲಲ್ಲಿ ಏನಾದರೂ ಈ ರೀತಿಯಾಗಿದೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರೀತಿ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾವುದೋ ಒಂದು ಸೊಮಾಲಿಯಾ ದೇಶದ ಮಾಡಿದ್ದಾರೆ ಅಂತಂದರೆ ಅದು ಇಂಪಾರ್ಟೆಂಟ್ ಆಗಲ್ಲ, ಕೇಳಲ್ಲ ಅದನ್ನು. ಓಕೆ, ಸೊ ಲೈಕ್ ದ್ಯಾಟ್ ನೀವು ಹಾಗೆ ಅದನ್ನು ನೋಡಿಕೊಂಡು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರೋಟರ್ಡ್ಯಾಮ್ ಮ್ಯಾರಾಥಾನ್ 2026ರಲ್ಲಿ ಸಾವನ್ ಬರ್ವಾಲ್ ಅವರು ಎಷ್ಟು ವರ್ಷಗಳ ಹಳೆಯ ಭಾರತೀಯ ಮ್ಯಾರಾಥಾನ್ ದಾಖಲೆಯನ್ನು ಮುರಿದರು ಅಂತ ಕೇಳಿದಾನೆ. 38 ವರ್ಷ, 43 ವರ್ಷ, 53 ವರ್ಷ, 48 ವರ್ಷ ಅಂತ. ಸೊ ಇಲ್ಲಿ ನಾನು ವರ್ಷಗಳನ್ನು ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟಾ ಅಥವಾ ಆ ವ್ಯಕ್ತಿಯ ಹೆಸರು ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟಾ ಅಂತ ಫಸ್ಟ್ ಕ್ವಶನ್ ಇದು. ಓಕೆ, ಸೊ ಯಾವುದು ಅಂತಂದರೆ ಫಸ್ಟ್ ನೀವು ಆ ವ್ಯಕ್ತಿ ಹೆಸರು ನೆನ್ಪಿಟ್ಕೊಳ್ಳಿ. ಸೊ ಇವರು ಎಷ್ಟೋ ವರ್ಷಗಳ ಕಾಲದ ರೋಟರ್ಡಮ್ ಮ್ಯಾರಾಥ್ನ ಒಂದು ದಾಖಲೆಯನ್ನು ಮುರಿದಿದ್ದಾರೆ, ಸರಿನಾ? ಸೊ ಹಾಗಾದರೆ ಆ ವ್ಯಕ್ತಿ ಯಾರು? ದ್ಯಾಟ್ ಈಸ್ ಒಂದು ಸಾವನ್ ಬರ್ವಾಲ್ ಅಂತ ಹೇಳ್ತೀವಿ. ಸರಿನಾ, ಯಾರಂತ ಹೇಳ್ತೀವಿ? ಒಂದು ಸಾವನ್ ಬರ್ವಾಲ್ ಅವರು. ಹಾಗಾದರೆ ಎಷ್ಟು ವರ್ಷಗಳ ದಾಖಲೆಯನ್ನು ಅವರು ಮುರಿದಿದ್ದಾರೆ ಹೇಳ್ಬೋದಾ? ಎಷ್ಟು ವರ್ಷಗಳ ದಾಖಲೆ ಅಂತ ಹೇಳಿ ನೋಡುವ. ಎಷ್ಟು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು 48 ವರ್ಷಗಳ ದಾಖಲೆಯನ್ನು ಅವರು ಮುರಿದಿದ್ದಾರೆ. ಎಷ್ಟು ವರ್ಷಗಳ? 48 ವರ್ಷಗಳ ದಾಖಲೆಯನ್ನು ಮುರಿದಿದ್ದಾರೆ. ಓಕೆ, ಯಾರಂತ ಹೇಳ್ತೀವಿ? ಒಂದು ಸಾವನ್ ಬರ್ವಾಲ್ ಅವರು ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಆಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದರೆ ಆ ಒಂದು ಮ್ಯಾರಾಥನನ್ನು ಇವರು ಎಷ್ಟು ನಿಮಿಷಗಳಲ್ಲಿ ಓಡಿ ಮುಗಿಸಿದ್ರು ಅಂತ, ಎಷ್ಟು ನಿಮಿಷ ಇರ್ಬೋದು ಹೇಳ್ಬೋದಾ? ಗೆಸ್ ಮಾಡಿ ನೋಡುವ. ಏನಿಲ್ಲ, 2 ಗಂಟೆ 11 ನಿಮಿಷ 58 ಸೆಕೆಂಡ್. ಓಕೆ, ಇಷ್ಟೇನಾದರೂ ನೀವು ಓಡಿದರೆ ಸಾವೇ ಬರುತ್ತೆ. ಬಟ್ ಸಾವೇ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ದ್ಯಾಟ್ ಈಸ್ ಸಾವನ್ ಬರ್ವಾಲ್ ಅವರು. ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ. ಬಟ್ ನಿಮಗೆ ನೆನಪಿರಲಿ, ಫಿಕ್ಸ್ ಈ ಕ್ವಶನ್ ನಿಮಗೆ ಕೇಳ್ತಾನೆ. ಹೇಗೆ ಕೇಳ್ತಾನೆ ಸರ್? ಲಾಸ್ಟ್ ಸಹ ಇದೇ ಒಂದು ಕ್ವಶನ್ ಬಂದಿತ್ತು ಇದೇ ರೀತಿ ಅವಿನಾಶ್ ಅವ್ರ ಬಗ್ಗೆ. ಓಕೆ, ಸೊ ಅವರು ಸಹ ಲಾಸ್ಟ್ ಒಂದು 10-12 ಇಯರ್ಸ್ ರೆಕಾರ್ಡ್ ಬ್ರೇಕ್ ಮಾಡಿದರು. ಓಕೆ, ಸೊ ಅವ್ರ ಮೇಲೆ ಫಿಕ್ಸ್ ಈ RRB ಎಲ್ಲಿ ಕೇಳ್ತಾನೆ ಆ್ಯಂಡ್ ದೆನ್ SSC ಎಲ್ಲಿ ಕೇಳ್ತಾನೆ ಅಂತ ಕ್ವಶನ್ ಡಿಸ್ಕಷನ್ ಮಾಡುವಾಗ ಹೇಳಿದ್ದೆ. ಆ್ಯಂಡ್ ದೆನ್ RRB ಡಿ ಗ್ರೂಪಲ್ಲಿ 2 ಸಾರಿ ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅದಕ್ಕಿಂತ ಹಿಂದೆ ಐ ಥಿಂಕ್ ಇದರಲ್ಲಿ NTPC Tier 2ನಲ್ಲಿ ಅಲ್ಲಿ ಒಂದು ಸಾರಿ ಕೇಳಿದ್ದಾನೆ ಆ ಪ್ರಶ್ನೆನ. ಓಕೆ, ಸೊ ದ್ಯಾಟ್ಸ್ ವೈ ಈ ರೆಕಾರ್ಡ್ ಬ್ರೇಕ್ ಏನು ಮಾಡಿರ್ತಾರಲ್ವ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಿಮಗೆ ಈ ಟೈಮ್ ಕೇಳಬಹುದು, ಇಲ್ಲಾಂದರೆ ವರ್ಷ ಕೇಳಬಹುದು, ಇಲ್ಲಾಂದರೆ ಯಾವ ಮ್ಯಾರಥಾನ್ ಅಂತ ಕೇಳ್ಬೋದು, ಯಾವ ವ್ಯಕ್ತಿ ಅಂತ ಕೇಳಬಹುದು. ಇಷ್ಟೆಲ್ಲವೂ ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, AIU ರಾಷ್ಟ್ರೀಯ ಮೂಟ್ ಕೋರ್ಟ್ ಸ್ಪರ್ಧೆ 2026 ಯಾವ ವಿಶ್ವವಿದ್ಯಾಲಯವು ಗೆದ್ದುಕೊಂಡಿತು ಅಂತ ಕೇಳಿದಾನೆ. ಯಾವ ಒಂದು ವಿಶ್ವವಿದ್ಯಾಲಯ ಇದನ್ನು ಗೆದ್ದುಕೊಂಡಿದೆ ಅಂತ. ಸೊ ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ. ಸರ್ನ ಯಾವುದು ಅಂತ ಹೇಳ್ತೀವಿ? ಒಂದು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದನ್ನು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ವಶನ್, ತಮಿಳು ಹೊಸ ವರ್ಷವನ್ನು ಯಾವ ಹೆಸರಿನಿಂದ ಕರೆಯಲಾಗ್ತದೆ ಅಂತ ಕೇಳಿದಾನೆ. ಸರಿನಾ? ಸೊ ತಮಿಳು ಹೊಸ ವರ್ಷ ವಿಶು, ಬಿಹು, ಯುಗಾದಿ ಮತ್ತು ಈ ಒಂದು ಪುತಾಂಡು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? 4 ಆಗೋದಿಲ್ಲ, ಪೊಂಗಲ್ ಆಗುತ್ತೆ ಅಂತ. ಓಕೆ, ಸೊ ಇದು ಸಾಕಷ್ಟು ಜನಕ್ಕೆ ತಲೆಯಲ್ಲಿರುತ್ತೆ. ಯಾಕೆ ಅಂತಂದರೆ ಕೆಲವೊಂದು ಎಕ್ಸಾಮ್ಗಳಲ್ಲಿ ಇವನ್ ಕೊಟ್ಟಿದ್ದಾನೆ ಸಹ. ಪೊಂಗಲ್ ಅನ್ನೋದು ಈ ತಮಿಳುನಾಡಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಸುಗ್ಗಿ ಹಬ್ಬವಾಗಿದೆ. ಅದೊಂದು ಏನಾಗಿದೆ ಅಂತಂದರೆ ದಟ್ ಈಸ್ ಅ ಹೊಸ ವರ್ಷವಾಗಿದೆ ಅಂತ. ಓಕೆ, ಸೊ ಪೊಂಗಲ್ ಅನ್ನೋದು ಹೊಸ ವರ್ಷ ಅಲ್ಲ, ನೆನ್ಪಿಟ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ನಾವು ಸಂಕ್ರಾಂತಿ ಹೇಗೆ ಆಚರಣೆ ಮಾಡ್ತೀವೋ ಸೊ ದ್ಯಾಟ್ ಈಸ್ ಈಕ್ವಲ್ ಟು ದ ಪೊಂಗಲ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ನಾವು ಸಂಕ್ರಾಂತಿ ಅಂತ ಕರಿತೀವಿ ಅಷ್ಟೇ. ಆ್ಯಂಡ್ ದೆನ್ ಈ ಒಂದು ತಮಿಳುನಾಡಲ್ಲಿ ಪೊಂಗಲ್ ಅಂತ ಕರೀತಾರೆ ಅಷ್ಟೇ.
ಓಕೆ, ಇಬ್ಬರು ಸಹ ಸೇಮ್ ಡೇ ರಜೆ ತಗೊಳ್ತಾರೆ. ಬಟ್ ಅವರು ಅಲ್ಲಿ ಆ ಹಬ್ಬ ಆಚರಣೆ ಮಾಡ್ತಾರೆ ಆ್ಯಂಡ್ ದೆನ್ ಇವರು ಇಲ್ಲಿ ಈ ಹಬ್ಬ ಆಚರಣೆ ಮಾಡ್ತಾರೆ, ಮುಗಿಯಿತು. ಬಟ್ ಅದು ಹೊಸ ವರ್ಷನ ಅಲ್ಲ. ಸೊ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವ್ದು ಹೊಸ ವರ್ಷ ಆಗಿದೆ ಅಂತ ಅದನ್ನು ಹೇಳಿ ನೀವು. ಯಾವುದು ಸರ್? ಯುಗಾದಿ. ಯುಗಾದಿ ಅಲ್ವಾ? ಯುಗಾದಿ ನಮ್ಮ ಕರ್ನಾಟಕದ್ದು, ತೆಲಂಗಾಣ ಆ್ಯಂಡ್ ದೆನ್ ಆಂಧ್ರ ಪ್ರದೇಶದ ಹೊಸ ವರ್ಷ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ಬಿಹು ಅಂತ ಕೊಟ್ಟಿದ್ದಾನೆ. ಸರ್ ಬಿಹು ಅನ್ನೋದಲ್ಲ ಅಲ್ವಾ? ಬಿಹು ಅನ್ನೋದು ಯಾವ ರಾಜ್ಯದ್ದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಅಸ್ಸಾಂ ರಾಜ್ಯದ್ದು ಅಂತ ಹೇಳ್ತೇವೆ. ಸೊ ಇದು ಸಹ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ವಿಶು ಅಥವಾ ಒಂದು ಪುತಾಂಡು. ಯಾವ್ದಾಗ್ಬೋದು? ವಿಶು ಅಥವಾ ಪುತಾಂಡು ಹೇಳ್ಬೋದಾ? ಗೆಸ್ ಮಾಡಿ ನೋಡುವ. ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಪುತಾಂಡು ಅಂತ ಹೇಳ್ತೀವಿ. ಹೆಸರನ್ನ ಯಾವುದು ಹೇಳ್ತೀವಿ? ಈ ಒಂದು ಪುತಾಂಡು ಎಂಬುದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಈ ಒಂದು ತಮಿಳಿನ ಹೊಸ ವರ್ಷ ಅಂತ ಹೇಳ್ತೀವಿ. ತಮಿಳುನಾಡಿನ ಒಂದು ಹೊಸ ವರ್ಷ ಅಂತ ಹೇಳ್ತೇವೆ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಪುತಾಂಡು ಅನ್ನೋದು. ಆ್ಯಂಡ್ ದೆನ್ ಲಾಸ್ಟ್ ಇಯರ್ SSCGD ಕ್ವಶನ್ ಪೇಪರ್ನ ಯಾರು ನೀವು ಮಾಕ್ನ ತೊಗೊಂಡು ಸಾಲ್ವ್ ಮಾಡ್ತಿದ್ದೀರಾ? ಸೊ ಅವ್ರಿಗೆ ಗೊತ್ತಿರುತ್ತೆ ಈ ಕ್ವಶನ್ ಬಂದಿತ್ತೋ ಇಲ್ವೋ ಅಂತ. ವಿಷು ಬಗ್ಗೆ ನಿಮಗೆ ಪ್ರಶ್ನೆ ಕೇಳಿದ್ದ. ಏನು ಕೇಳಿದ್ದ? ಸ್ಟೇಟ್ಮೆಂಟ್ ಈ ಕೆಳಗಿನ ಯಾವ ಒಂದು ಹಬ್ಬದಲ್ಲಿ ಅಥವಾ ಯಾವೊಂದು ನೃತ್ಯದಲ್ಲಿ ಈ ಕೃಷ್ಣನ ಲೀಲೆಗಳನ್ನು, ಕೃಷ್ಣನ ಒಂದು ಅವತಾರಗಳನ್ನು, ರಾಸಲೀಲೆಗಳ ಬಗ್ಗೆ ಸಂಬಂಧಿಸಿರ್ತಕ್ಕಂಥ ಒಂದು ಹಬ್ಬವಾಗಿದೆ, ಒಂದು ಈ ನೃತ್ಯವಾಗಿದೆ ಅಂತ ಕೇಳಿದ್ದ. ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಹಬ್ಬ, ಈ ಒಂದು ವಿಷು ಹಬ್ಬ ಅಂತ ಹೇಳಿದ್ವಿ. ಯಾವೊಂದು ದೇವರಿಗೆ ಸಂಬಂಧಿಸಿದೆ? ಸರ್ ವಿಷ್ಣುಗೆ ಸಂಬಂಧಿಸಿರ್ತಕ್ಕಂಥ ಒಂದು ಹಬ್ಬವಾಗಿದೆ. ಹೆಸರನ್ನ ಯಾವುದೋ ಒಂದು ವಿಷು ಅಂತ ಹೇಳ್ತೀವಿ. ಸೊ ವಿಷ್ಣು ನಾರಾಯಣ ಅಂತ ಹೇಳ್ತೀವಿ. ಸೊ ಯಾವ ರಾಜ್ಯ? ಕೇರಳ ರಾಜ್ಯ. ಇಂಪಾರ್ಟೆಂಟ್ ಇದೆ. ಸೊ ನಾವು ಜಸ್ಟ್ ರಾಸಲೀಲಾ ಅಂತ ಏನಾದರೂ ನಮ್ಮ ಮೈಂಡಲ್ಲಿ ಬಂತು ಅಂತಂದರೆ ಅದು ಎರಡೇ ಸ್ಟೇಟ್ ಆಗಿರಬೇಕು, ಒಂದು UP ಆಗಿರಬೇಕು, ಇಲ್ಲಾಂದರೆ ಈ ಒಂದು ಮಣಿಪುರ ಆಗಿರಬೇಕು ಅಂತ ನಮ್ಮ ಮನಸ್ಸು ಹೋಗ್ಬಿಡುತ್ತೆ. ಬಟ್ ಅದಲ್ಲ, ಅದರ ಬದಲಾಗಿ ಇಲ್ಲಿ ನಮ್ಮ ಒಂದು ಸೌತಲ್ಲೂ ಸಹ ಒಂದು ಹಬ್ಬ ಬರುತ್ತೆ. ಆ ಒಂದು ಹಬ್ಬದ ಹೆಸರೇ ಈ ಒಂದು ವಿಷು ಅಂತ ಹೇಳ್ತೀವಿ. ಸೊ ಇದು ಕೃಷ್ಣನಿಗೆ, ಈ ಒಂದು ವಿಷ್ಣುವಿಗೆ ಇದು ಮುಡಿಪಾಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. SSCGDಯಲ್ಲಿ ಲಾಸ್ಟ್ ಇಯರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಆಗಿದೆ. ಓಕೆ, ಈ ಕ್ವಶನ್ ಅಲ್ಲ, ಬಟ್ ಈ ಆಪ್ಷನ್ ಕ್ವಶನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸುನೀಲ್ ಭಾಜ್ಪೇಯಿ ಅವರು ಯಾವ ಕ್ಷೇತ್ರದ ಪ್ರಧಾನ ಮುಖ್ಯ ಆದಾಯ ತೆರಿಗೆ ಆಯುಕ್ತರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತ? ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿ ಮತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ತಮಿಳುನಾಡು ಮತ್ತು ಪುದುಚೇರಿ ಅಂತ ಹೇಳ್ತೇವೆ. ಸರಿನಾ? ಸೊ ಯಾವುದೇ ಒಂದು ತಮಿಳುನಾಡು ಮತ್ತು ಪುದುಚೇರಿ ಅಂತ ಹೇಳ್ತೇವೆ. ಸ್ವಲ್ಪ ಮೈಂಡ್ ಸ್ವಲ್ಪ ಓಡಿಸಿ. ಓಕೆ, ಇದೇ ಆನ್ಸರ್ ಹೇಳ್ಬೋದು ನೀವು. ಏನಿದೆ ಸರ್? ತೆರಿಗೆ ಆಯುಕ್ತರಾಗಿ. ಓಕೆ, IT ಇನ್ಕಮ್ ಟ್ಯಾಕ್ಸಲ್ಲಿ ರಿಲೇಟೆಡ್ ಇವರು ಒಂದು ನೇಮಕ ಆಗಿದ್ದಾರೆ. ಸೊ ಯಾರ ಕಡೆಯಿಂದ ನೇಮಕ ಆಗ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನೇಮಕ ಆಗ್ತಾರೆ. ಆ್ಯಂಡ್ ದೆನ್ ಇವರು ಯಾಕೆ ಇವಾಗ ನ್ಯೂಸಲ್ಲಿ ಇರ್ಬೋದು? ಆ್ಯಂಡ್ ದೆನ್ ಯಾಕೆ ಇವರಿಗೆ ಇದೇ ಟೈಮಲ್ಲೇ ಇವರು ಅಧಿಕಾರವನ್ನು ಉಳಿಸ್ಕೊಳ್ಬೇಕಾಗಿತ್ತು? ಇಫ್ ಸಮ್ ಗೋಲ್ಮಾಲ್ ಮೈಂಡ್ ಏನಾದರೂ ನಾವು ಓಡಿಸಿದ್ರೆ ಅವಾಗ ಗೊತ್ತಾಗುತ್ತೆ ಸರ್ ಈ ಪುದುಚೇರಿ ಮತ್ತು ಯಾವುದು ಈ ಒಂದು ತಮಿಳುನಾಡಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಓಕೆ, ಕೆಲವೊಬ್ಬರನ್ನ ಎಲಿಮಿನೇಟ್ ಮಾಡಬೇಕಾಗತ್ತೆ. ಓಕೆ, ದ ಗೇಮಿಂದ. ಸೊ ದ್ಯಾಟ್ಸ್ ವೈ ಅಲ್ಲಿ ಇರ್ಬೋದೇನೋ. ಸೊ ಲೈಕ್ ಆ ರೀತಿ ಥಿಂಕ್ ಮಾಡಿದ್ರು ಸಹ ನೀವು ಹೇಳ್ಬೋದು. ಯಾವುದು? ಆಪ್ಷನ್ C ಅಂತ. ಯಾವುದು? ತಮಿಳುನಾಡು ಮತ್ತು ಈ ಒಂದು ಪುದುಚೇರಿ ಅಂತ ಹೇಳ್ತೇವೆ. ಸಿಂಪಲ್. ಓಕೆ, ಜಾಸ್ತಿ ಏನು ನೆನ್ಪಿಟ್ಕೊಳ್ಳೋದೇನು ಬೇಕಾಗಿಲ್ಲ. ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಿಮಾಚಲ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಹಿಮಾಚಲ ದಿನ ಯಾವಾಗ ಆಚರಣೆ ಮಾಡ್ತೀವಿ ಸರ್? ಇದು 15 ಏಪ್ರಿಲ್ಗೆ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಯಾವಾಗ? ಈ ಒಂದು 15 ಏಪ್ರಿಲ್ಗೆ. ಹಾಗಾದರೆ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ನಮ್ಮ ದೇಶದಲ್ಲಿ ಟೋಟಲಿ 13 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಈ 13 ಹೇಗೆ ಆಚರಣೆ ಮಾಡ್ತೇವೆ ಅಂತಂದರೆ ನವೆಂಬರ್ 1ಕ್ಕೆ, ಎಷ್ಟಕ್ಕೆ? ನವೆಂಬರ್ 1ಕ್ಕೆ ಹೊಸ ವರ್ಷನ ಹೊಸ ವರ್ಷ ಮೀನ್ಸ್ ಲೈಕ್ ಹೇಗೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾವು ನವೆಂಬರ್ 1ನ್ನು ಈ ಒಂದು ಸ್ಥಾಪನಾ ದಿನ ಅಂತ ಆಚರಣೆ ಮಾಡ್ತೀವಲ್ವ. ಸೊ ಹಾಗೆ ಒಂದು 13 ದೇಶಗಳು, 13 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ನವೆಂಬರ್ 1ನ್ನು ಸ್ಥಾಪನಾ ದಿನ ಅಂತ ಆಚರಣೆ ಮಾಡ್ತೇವೆ. ಯಾವ್ದು? ಅದರಲ್ಲಿ 8 ನಿಮಗೆ ರಾಜ್ಯಗಳು ಅಂತ ಹೇಳ್ತೀವಿ, 8 ಸ್ಟೇಟ್ಸ್ಗಳು. 5 ನಿಮಗೆ ಈ ಯೂನಿಯನ್ ಟೆರಿಟರೀಸ್ ಅಂತ ಹೇಳ್ತೀವಿ. ಸರ್ ಹಾಗಾದರೆ ಯಾವುದದು ಕೇಳಿದಾನೆ? ಇದ್ರ ಮೇಲೆ ಪ್ರಶ್ನೆನಾ? ಹೌದು, ಸ್ಟೇಟಲ್ಲಿ ಸಹ ಕೇಳಿದಾನೆ, ಆ್ಯಂಡ್ ದೆನ್ ಸೆಂಟ್ರಲಲ್ಲಿ ಸಹ ಕೇಳಿದಾನೆ. ಯಾವುದಾಗತ್ತೆ? ಫಸ್ಟ್ಗೆ ನಮ್ಮ ಸೌತಲ್ಲಿ ಇರತಕ್ಕಂಥ 4 ದ ಮೇಜರ್ ಸ್ಟೇಟ್ಗಳನ್ನು ತಗೊಳ್ಳುವ. ಯಾವ್ದು ಸರ್? ನಮ್ಮ ಕರ್ನಾಟಕ ಇದ್ದರೆ ನಾವು CSK ಇರಲೇಬೇಕು, ತಮಿಳುನಾಡು. ಆ್ಯಂಡ್ ದೆನ್ ನೆಕ್ಸ್ಟ್ ಅದರ ಮೇಲೆ ಸ್ವಲ್ಪ ಆಂಧ್ರ ಪ್ರದೇಶ. ಸರ್ ಇಲ್ಲೊಂದು ಗ್ಯಾಪ್ ಉಳಿದಿದೆ, ಇಲ್ಲೊಂದು ಕೇರಳ ತಗೊಳ್ಳಿ. ಸೊ 4 ಆಯಿತು. ಈ ಡಬ್ಬ ಕಂಪ್ಲೀಟ್ ಆಯ್ತಾ ನಿಮಗೆ? 4. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಮೇಲೆ ಹೋಗುವ. ಈ ಡಬ್ಬ ಕ್ಲಿಯರ್ ಆದರೆ ನಿಮಗೆ, ಈ 4 ಡಬ್ಬ ಕ್ಲಿಯರ್ ಆದರೆ ಇಲ್ಲಿ ಮಧ್ಯ 2 ಡಬ್ಬ ಇದ್ದಾವೆ. ಒಂದು ಮಧ್ಯಪ್ರದೇಶ ಆ್ಯಂಡ್ ದೆನ್ ಇನ್ನೊಂದು ಈ ಛತ್ತೀಸ್ಗಢ ಅಂತ ಹೇಳ್ತೀವಿ. ಕ್ಲಿಯರ್ ಆಯಿತಾ? 6 ಆಯಿತಾ? ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಮೇಲೆ ಹೋದರೆ ಅಲ್ಲಿ ನಿಮಗೆ 2 ಬರುತ್ತೆ. ಯಾವುದು? ಒಂದು ಪಂಜಾಬ್ ಬರುತ್ತೆ, ಆ್ಯಂಡ್ ದೆನ್ ಇನ್ನೊಂದು ಹರಿಯಾಣ ಬರುತ್ತೆ. 2, 4 ಎಷ್ಟಾಯಿತು? 8 ಆಯಿತು. ಮುಗಿತಲ್ವಾ ನಿಮಗೆ? ಸಾಕಲ್ವಾ ಎಷ್ಟು? ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ಇವಾಗ 5 ಕೇಂದ್ರಾಡಳಿತ ಪ್ರದೇಶ ಹೇಳಿ ಸರ್ ಇಲ್ಲಿ ಯಾವುದು ಅಂತಂದರೆ ಫಸ್ಟ್ ನಮ್ಮ ಕಡೆಯಿಂದನೇ ಸ್ಟಾರ್ಟ್ ಮಾಡುವ. ಮತ್ತೆ ಇಲ್ಲಿ ಪುದುಚೇರಿ ಬರುತ್ತೆ, 1 ಆಯಿತು. ಇಲ್ಲಿ ಅಂಡಮಾನ್ ನಿಕೋಬಾರ್ ಬರುತ್ತೆ, 2 ಆಯಿತು. ಇಲ್ಲಿ ಲಕ್ಷದ್ವೀಪ್ ಬರುತ್ತೆ, 3 ಆಯಿತು. ಚಂಡೀಗಢ ಬರುತ್ತೆ, 4 ಆಯಿತು. ಆ್ಯಂಡ್ ದೆನ್ ದೆಹಲಿ ಬರುತ್ತೆ, 5 ಆಯಿತು. ಮುಗಿತಾ? 5 ಇಷ್ಟು. ಈ 13 ಸಹ ನವೆಂಬರ್ 1ನ್ನು ಸ್ಥಾಪನಾ ದಿನ ಅಂತ ಆಚರಣೆ ಮಾಡ್ಕೊಳ್ತೇವೆ. ಆ್ಯಂಡ್ ದೆನ್ ಇದ್ರ ಮೇಲೆ ನಿಮಗೆ ಚಿಕ್ಕಪುಟ್ಟ ಎಕ್ಸಾಮ್ಗಳಲ್ಲೆಲ್ಲ, ಇವನ್ ನಿಮಗೆ CGL ಅಲ್ಲಿ JEE ಎಕ್ಸಾಮಲ್ಲಿ ಎಲ್ಲ ಸಹ ಈ ಒಂದು ಪ್ರಶ್ನೆನ ಕೇಳಿದ್ದಾನೆ. ಸ್ವಲ್ಪ ಈ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಲಿಲ್ಲ ಅಂದರೆ ಟಫ್ ಅನಿಸುತ್ತೆ.
ಕಾನ್ಸೆಪ್ಟ್ ಗೊತ್ತಿತ್ತು ಅಂದರೆ ಈಸಿಯಾಗಿ ನಾವು ಹೇಳ್ಬೋದು. ಓಕೆ, ಬಟ್ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಸರ್ ತಮಿಳ್ನಾಡು ನವೆಂಬರ್ 1 ಇದೆಯಾ ಅಂತ. ಓಕೆ, ಹೌದು, ತಮಿಳ್ನಾಡು ಸಹ ನವೆಂಬರ್ 1 ಇದೆ. ಆ್ಯಂಡ್ ಮತ್ತೆ ಅವರು ಜುಲೈಯಲ್ಲಿ ಸಹ ಒಂದು ಬೇರೆ ದಿನವನ್ನು ಆಚರಣೆ ಮಾಡ್ಕೊಳ್ತಾರೆ, ಲೈಕ್ ರಾಜ್ಯ ದಿನ ಹಾಗೆ ಹೀಗೆ ಅಂತ. ಬಟ್ ಸ್ಥಾಪನಾ ದಿನ ಅವ್ರದ್ದು ಸಹ ನವೆಂಬರ್ 1. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2026 ಭಾರತದ ಚಿಲ್ಲರೆ ಹಣದುಬ್ಬರ ಎಷ್ಟಿತ್ತು ಅಂತ ಕೇಳಿದಾನೆ. ಚಿಲ್ಲರೆ ಹಣದುಬ್ಬರ ದರ ಎಷ್ಟಾಗಿತ್ತು ಅಂದರೆ ಸರ್ ದ್ಯಾಟ್ ಈಸ್ ಒಂದು 3.4% ಆಗಿತ್ತು. ಇದು ನಿಮಗೆ ಎಕನಾಮಿಕ್ಸ್ ಕರೆಂಟ್ ಅಫೇರ್ಸಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಪರೇಷನ್ ಮೇಘದೂತ ಅನ್ನು 13 ಏಪ್ರಿಲ್ 1984 ಪ್ರಾರಂಭಿಸಲಾಯಿತು. 2026 ಇದು ಎಷ್ಟು ವರ್ಷಗಳನ್ನು ಪೂರೈಸಿದೆ ಅಂತ ಕೇಳಿದಾನೆ. ಎಷ್ಟು ವರ್ಷಗಳನ್ನು ಇದು ಪೂರೈಸಿರಬಹುದು ಹೇಳ್ಬೋದಾ? ಗೆಸ್ ಮಾಡಿ ನೋಡುವ. ಫಸ್ಟ್ ಗೆಸ್ ಮಾಡಿ ಆನ್ಸರ್ ಹೇಳಬೇಕು. ಎಷ್ಟು ದಿನಗಳು ಅಂತಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ 42 ವರ್ಷಗಳು ಅಂತ ಹೇಳ್ತೇವೆ. ಸರ್ ಎಷ್ಟು ವರ್ಷಗಳನ್ನು ಅಂತ ಹೇಳ್ತೀವಿ? ಒಂದು 42 ವರ್ಷಗಳ ಅಂತ ಹೇಳ್ತೇವೆ. ಏನು ಸರ್ ಇದು 42 ವರ್ಷಗಳು ಗೆಸ್ ಮಾಡೋಕ್ಕಂತ ಹೇಳಿದ್ರ? ನೀವೇ ಹೇಳಿದ್ರಲ್ಲ 2026 ಎಷ್ಟು ವರ್ಷ ಇರುತ್ತಲ್ವ, ಅದು ನೆನಪಿದ್ರೆ ನಮಗೆ ಮೈನಸ್ ಮಾಡಬೇಕು ಅಂತ. 8ರಲ್ಲಿ 6ರಲ್ಲಿ 4 ಕಳೆದ್ರೆ 2, ಸೊ 2 ಯೂನಿಟ್ ಡಿಜಿಟ್ ಇದು ಒಂದರಲ್ಲೇ ಇದೆ. ಸೊ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ, ಆಪ್ಷನ್ ಎ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 2026 ಸುದ್ದಿಯಲ್ಲಿದ್ದ ಸೋಲಾರ್ ದೀದಿ ಯೋಜನೆಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ಸರಿನಾ? ಸೊ ಯಾವ ರಾಜ್ಯಕ್ಕೆ ಈ ಒಂದು ಯೋಜನೆ ಸಂಬಂಧಿಸಿದೆ ಅಂತ, ಯಾವ ರಾಜ್ಯಕ್ಕೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಉತ್ತರ ಪ್ರದೇಶ ಅಂತ ಹೇಳ್ತೇವೆ. ಸರಿನಾ? ಸೊ ಇದು ಸ್ಟೇಟ್ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಬಟ್ ನಾರ್ತ್ ಸ್ಟೇಟ್ ಯಾವುದ್ಯಾವ್ದು ಇರುತ್ತಲ್ವ, ಆ ಸ್ಟೇಟ್ದೇನಾದರೂ ಸ್ಟೇಟ್ದು ಸ್ಕೀಮ್ಗಳಿತ್ತು ಅಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕರ್ನಾಟಕದಿತ್ತು, ತಮಿಳ್ನಾಡ್ದಿತ್ತು, ಕೇರಳದಿತ್ತು, ಮಹಾರಾಷ್ಟ್ರದಿತ್ತು ಅಂದರೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಸೊ ಸ್ವಲ್ಪ ನೀವು ಪ್ರಿಫರೆನ್ಸ್ ಎಷ್ಟು ಕೊಡಬೇಕು ಅಂತಂದರೆ ಒಂದು 10ಅಲ್ಲಿ ಅಂತಂದರೆ ಒಂದು 2 ಪ್ರಿಫರೆನ್ಸ್ ನೀವು ಕೊಡ್ಬೋದಾಗುತ್ತೆ. ಓಕೆ, ಒಂದು 20% ಮಾತ್ರ ನಿಮಗೆ ಕೇಳ್ತಾನೆ. ಬಟ್ ರಿಮೈನಿಂಗ್ 80% ಅಂತಂದರೆ ನಿಮಗೆ ನಾರ್ತಲ್ಲಿ ಇರ್ತಕ್ಕಂಥ ಸ್ಕೀಮ್ಗಳನ್ನು ಕೇಳ್ತಾನೆ. ಸೊ ದ್ಯಾಟ್ಸ್ ವೈ ಇದು ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಯಾನ್ಸ್ ಚಲನಚಿತ್ರೋತ್ಸವದ ಆನ್ ಸರ್ಟನ್ ರಿಗಾರ್ಡ್ ವಿಭಾಗದಲ್ಲಿ ಆಯ್ಕೆಯಾದ ಮೊದಲ ನೇಪಾಳಿ ಚಲನಚಿತ್ರ ಯಾವುದು ಅಂತ. ಸರ್ ಇದು ನಮ್ಮ ಭಾರತದಲ್ಲ, ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ನಮ್ಮ ಭಾರತದಕ್ಕೆ ಫಸ್ಟ್ ಸಿಕ್ಕಿಲ್ಲ, ಸೊ ಅದರಲ್ಲಿ ಒಂದು ನೇಪಾಳದಕ್ಕೆ ಸಿಕ್ಕಿದೆ. ಸೊ ಅಂದರೆ ಹೆಮ್ಮೆ ಅಲ್ವಾ ನಮಗೆ, ಯಾಕೆಂದರೆ ನಮ್ಮ ಒಂದು ಮಿತ್ರ ದೇಶ. ಸೊ ಹಾಗಾದರೆ ಯಾವ ಒಂದು ಚಿತ್ರ ಅಂತ, ಯಾವ ಚಲನಚಿತ್ರ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಎಲಿಫೆಂಟ್ ಇನ್ ದಿ ಫಾಗ್ ಅಂತ. ಆ್ಯಂಡ್ ನಿಮ್ಗೆ ಗೊತ್ತಿರಲಿ, ಲಾಸ್ಟ್ SSCGD ಎಕ್ಸಾಮಲ್ಲಿ ಕ್ಯಾನ್ಸ್ ಚಲನಚಿತ್ರೋತ್ಸವ ಎಲ್ಲಿ ನಡೀತದೆ ಅಂತಲೇ ಕೇಳಿದ್ದೆ ನಿಮಗೆ. ಓಕೆ, ಎಲ್ಲಿ ನಡೀತದೆ ಇದು ಕ್ಯಾನ್ಸ್ ಅನ್ನೋದು? ಸರ್ ಕ್ಯಾನ್ಸ್ ನಡೆಯೋದು ಫ್ರಾನ್ಸಲ್ಲಿ ನಡೀತದೆ. ಫ್ರಾನ್ಸ್ನ ಒಂದು ಪ್ಯಾರಿಸಲ್ಲಿ ಇದು ಪ್ರತಿ ವರ್ಷ ನಡೀತದೆ ಅಂತ ಹೇಳಬೇಕಾಗತ್ತೆ. ಓಕೆ, ಯಾಕೆ ಲಾಸ್ಟ್ ಇಯರ್ ಕೇಳಿದ್ದ ಅಂತಂದರೆ ಲಾಸ್ಟ್ ಇಯರ್ ಜಾಸ್ತಿ ನ್ಯೂಸಲ್ಲಿತ್ತು ಈ ಒಂದು ಕ್ಯಾನ್ಸ್ ಚಲನಚಿತ್ರೋತ್ಸವ. ನಮ್ಮ ಯಾರು ಐಶ್ವರ್ಯ ರೈ ಅಲ್ಲಿ ರೆಡ್ ಕಾರ್ಪೆಟ್ ಮೇಲೆ ಹೋಗಿ ಅಲ್ಲಿಂದ ಒಂದು ಫೋಟೋ ತೆಕ್ಕೊಂಡು ಸ್ನ್ಯಾಪ್ ಹಾಕೋದೇನೋ, ಆ್ಯಂಡ್ ದೆನ್ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡೋದೇನೋ, ಅದಕ್ಕೆ ಈ ದೊಡ್ಡ ವ್ಯಕ್ತಿಗಳನ್ನವರು ಅವರೆಲ್ಲ ರಿಪ್ಲೈ ಕೊಡೋದೇನೋ. ಸೊ ಆ ಕಾರಣಕ್ಕಾಗಿ ಜಾಸ್ತಿ ನ್ಯೂಸಲ್ಲಿತ್ತು. ಸೊ ದ್ಯಾಟ್ಸ್ ವೈ ಆ ಕ್ವಶನ್ ಕೇಳಿದ್ದ ಲಾಸ್ಟ್ ಇಯರ್. ಬಟ್ ಈ ವರ್ಷ ಸಹ ನಿಮಗೆ ಈ ಒಂದು ಸ್ಟ್ರಾಟಜಿಗೆ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಯಾಕೆ ಅಂತಂದರೆ ನಮ್ಮ ನೆರೆಯ ರಾಜ್ಯ, ನಮ್ಮ ನೆರೆಯ ದೇಶ ಈ ಒಂದು ಪ್ರಶಸ್ತಿ ಪಡ್ಕೊಂಡಿದೆ ಆ ಒಂದು ಕ್ಯಾನ್ಸ್ ಚಲನಚಿತ್ರೋತ್ಸವದಲ್ಲಿ. ಸೊ ದ್ಯಾಟ್ಸ್ ವೈ ನೀವು ನೆನ್ಪಿಟ್ಕೊಳ್ಳಿ, ಕ್ಯಾನ್ಸ್ ಚಲನಚಿತ್ರೋತ್ಸವ ಎಲ್ಲಿ ನಡೀತದೆ ಅಂದರೆ ಸರ್ ದ್ಯಾಟ್ ಈಸ್ ಏನ್ ಫ್ರಾನ್ಸ್ ಅಂತ ಹೇಳಬೇಕಾಗತ್ತೆ. ಯಾವ ಚಲನಚಿತ್ರಕ್ಕೆ ಅವರು ರೀಸೆಂಟಾಗಿ ನೀಡಿದ್ದಾರೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಎಲಿಫೆಂಟ್ ಇನ್ ದ ಫಾಗ್. ಯಾವ ಒಂದು ವಿಭಾಗದಲ್ಲಿ? ಅನ್ಸರ್ಟನ್ ರಿಗಾರ್ಡ್ ಅನ್ನೋ ವಿಭಾಗದಲ್ಲಿ ಅಂತ ಹೇಳಬೇಕಾಗತ್ತೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ರಾಷ್ಟ್ರೀಯ ಮಟ್ಟದ ನಾರಿ ಶಕ್ತಿ ವಂದನ್ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ. ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು? ಎನಿ ಗೆಸಸ್? ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಈ ಒಂದು ವಿಜ್ಞಾನ ಭವನ, ಹೊಸ ದೆಹಲಿ ಅಂತ ಹೇಳ್ತೇವೆ. ಓಕೆ, ಸೊ ಒಂದು ದುರಾದೃಷ್ಟ ಆ್ಯಂಡ್ ದೆನ್ ಒಂದು ಏನಂತ ಹೇಳ್ಬೋದು ಇದಕ್ಕೆ, ನಾರಿ ಶಕ್ತಿ ವಂದನಾ ಸಮ್ಮೇಳನ. ಓಕೆ, ನಾರಿ ಬೇಟಿ ಬಚಾವೋ ಬೇಟಿ ಪಢಾವೋ ಲೈಕ್ ದಟ್ ಸೋ ಆನ್ ಕೇಳ್ತಾನೆ ಇದ್ದೀವಿ. ಆ್ಯಂಡ್ ದೆನ್ ಇದಕ್ಕೆ ಸಂಬಂಧಿಸಿರ್ತಕ್ಕಂತಹ ಸ್ಕೀಮ್ಗಳು ಸಾಕಷ್ಟು ಬರ್ತಿದ್ದಾವೆ, ಕಾರ್ಯಕ್ರಮಗಳನ್ನು ಸಾಕಷ್ಟು ಮಾಡ್ತಿದ್ದಾರೆ. ಬಟ್ ಇನ್ನೂ ಸಹ ಕ್ರೈಮ್ ನಿಲ್ತಿಲ್ಲ. ಓಕೆ, ಸ್ಟಿಲ್ ಕ್ರೈಮ್ ನಿಲ್ತಿಲ್ಲ. ಆ್ಯಂಡ್ ದೆನ್ ರೀಸೆಂಟಾಗಿ ನೀವು ನೋಡಿರ್ಬೋದು ಮಹಾರಾಷ್ಟ್ರದ Epstein ಫೈಲ್ಸ್ ಅಂತ ನ್ಯೂಸೆಲ್ಲ ನೀವು ನೋಡಿರ್ತೀರ ಅನಿಸುತ್ತೆ. ಓಕೆ, ಸೊ ಒಬ್ಬ ಅಲ್ಲ ಆ್ಯಕ್ಚುಲಿ ಇಬ್ಬರು. ಸೊ ಅವ್ರೇನು ಮಾಡಿದ್ದಾರೆ ಅಂತಂದರೆ ಹಲವಾರು ಈ ಯುವತಿಯರ ಜೊತೆ ಲೈಂಗಿಕ ಸಂಬಂಧವನ್ನು ಇಟ್ಕೊಂಡು ಅದನ್ನು ರೆಕಾರ್ಡ್ ಮಾಡಿಕೊಂಡು ಆ್ಯಂಡ್ ದೆನ್ ಅವರಿಗೆ ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದೇ ಒಂದು ಮಹಾರಾಷ್ಟ್ರದಲ್ಲಿ ದ TCS ಕಂಪ್ನಿ ಎಂಪ್ಲಾಯಿಗಳು, ಓಕೆ, ದ ಲವ್ ಜಿಹಾದಲ್ಲಿದ್ದಾರೆ ಅವರು. ಓಕೆ, ಈವನ್ HR ಶಿ ಈಸ್ ಆಲ್ಸೋ ಲೇಡಿ. ಸೊ ಅವಳು ಸಹ ಅದಕ್ಕೆ ಸಪೋರ್ಟ್ ಮಾಡಿದ್ದಾಳೆ. ಸೊ ಆ ಕಾರಣಕ್ಕಾಗಿ ಅವರನ್ನು ಸಹ ಆಪರೇಷನ್ ಮಾಡಿ ಅವರನ್ನು ತೆಗೆದಾಕ್ಬಿಟ್ರು. ಅದು ಒಳ್ಳೇದು ಮಾಡಿದ್ದಾರೆ ಅಲ್ಲಿ ಒಂದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದೇ ಗೋವಾದಲ್ಲಿ ವಾಟ್ ವಿ ಸೇ, ಒಂದು ಪಕ್ಷ ಮಹಿಳೆಯರನ್ನ ಸನ್ಮಾನ ಮಾಡುತ್ತೆ, ಒಂದು ಪಕ್ಷ ಒಂದು ಮಹಿಳೆಯರನ್ನ ಕಾಪಾಡುತ್ತೆ, ಹಾಗೆ ಹೀಗೆ ಅಂತ. ಓಕೆ, ರಾಜಕೀಯ ಅಂತಂದರೆ ಎಲ್ಲ ವ್ಯಕ್ತಿಗಳು ಒಂದೇ ಅನ್ನೋ ರೀತಿ ಅಲ್ಲೊಂದು ಇನ್ಸಿಡೆಂಟ್ ಆಗಿದೆ.
ಒಬ್ಬ MLA ಸಂಬಂಧ ಹೊಂದಿರತಕ್ಕಂತಹ ವ್ಯಕ್ತಿ 100 ಯುವತಿಯರ ಜೊತೆ, ಓಕೆ. ಸೊ ಸೇಮ್ ಅಲ್ಲಿ ಸಹ ಆಗಿದೆ. ಆತನ ವಿರುದ್ಧ ಏನಾಗಿದೆ ಅಂತ, ಓಕೆ. ಆತನ ವಿರುದ್ಧ ಸೇಮ್ ಶಿಕ್ಷೆ ಆಗಿದೆಯಾ, ಇಲ್ಲಿ ಇವರು ವಿರುದ್ಧ ಸೇಮ್ ಶಿಕ್ಷೆ ಆಗಿದೆಯಾ? ಸೊ ಆ್ಯಂಡ್ ದೆನ್ ಇವೆಲ್ಲ ಮಾಡೋದಕ್ಕೆ ಕಾರಣ ಏನಿದೆ? ಫಸ್ಟ್ ದ ಸೇಫ್ಟಿ ಈಸ್ ದ ಮೇಜರ್ ಕೀ ಆಗಬೇಕು ಅನ್ನೋದು. ಬಟ್ ಇಲ್ಲಿ ಸೇಫ್ಟಿ ಅನ್ನೋದು ಆಗ್ತಿದೆಯಾ ಆಗ್ತಿಲ್ವಾ ಅನ್ನೋದು ನಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದಾಗಿರುತ್ತೆ. ಸೊ ಈ ರೀತಿ ಕ್ವಶನ್ ಓದ್ಕೊಳ್ತಾ ಹೋಗೋದಲ್ಲ, ಸೊ ಸಮ್ ಬೇಕಲ್ವಾ ನಮಗೂ ಸಹ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ ಯಾವುದು ಅಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ವಿಜ್ಞಾನ ಭವನ ಹೊಸ ದೆಹಲಿಯಲ್ಲಿ ಇದು ಈ ಒಂದು ನಾರಿ ಶಕ್ತಿ ವಂದನಾ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕದ ಯಾವ ನಗರದಲ್ಲಿ ಸ್ವಾಮಿ ವಿವೇಕಾನಂದರ ಕಂಚಿನ ಜೀವ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಅಂತ? ಸರ್ನ ಯಾವ ಒಂದು ನಗರದಲ್ಲಿ, ಯಾವ ನಗರ ಇರ್ಬೋದು ಅದು? ಯಾವ ನಗರ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಸಿಟೆಲ್ ಅಂತ ಹೇಳ್ತೀವಿ. ಸರ್ನ ಯಾವುದೇ ಒಂದು ಸಿಯಾಟಲ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು ಸಿಯಾಟಲ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಚಿಕಾಗೋ ಅಂತ ನಿಮಗೇನಾದರೂ ಕೊಟ್ಟಿದ್ರೆ ಆಪ್ಷನ್ ಚಿಕಾಗೋ ಕರೆಕ್ಟ್ ಅಲ್ಲ, ರಾಂಗ್ ಅದು. ಓಕೆ, ಅವರು ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಅಲ್ವಾ, ಸರ್ವಧರ್ಮ ಸಮ್ಮೇಳನದಲ್ಲಿ. ಬಟ್ ಅಲ್ಲೇ ಅವರು ಸ್ಥಾಪನೆ ಮಾಡಿರಬೇಕು ಅಂತ ಇಲ್ಲ ಅಲ್ವಾ ರೂಲ್ಸು. ಸೊ ಆ ಕಾರಣಕ್ಕಾಗಿ ಒಂದು ಸಿಯಾಟಲ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವ ಮೂರ್ತಿ ಆಗಿದೆ ಅಂದರೆ ಒಂದು ಕಂಚಿನ ಜೀವ ಪ್ರತಿಮೆ ಅಂತ ಹೇಳ್ತೀವಿ. ಸರ್ನಾ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 14, 2026 ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಯಾವ ಜಯಂತಿಯನ್ನು ಆಚರಿಸಲಾಯಿತು ಅಂತ? ಯಾವ ಜಯಂತಿಯನ್ನು, ಎಷ್ಟನೇ ಒಂದು ಜಯಂತಿಯನ್ನು ಆಚರಣೆ ಮಾಡಲಾಗಿದೆ ಅಂತ? ಎಷ್ಟನೇ ಜಯಂತಿ ಆಚರಣೆ ಮಾಡಲಾಗಿರ್ಬೋದು? ಎಷ್ಟನೇದು ಹೇಳ್ಬೋದಾ? ಗೆಸ್ ಮಾಡಿ ನೋಡುವ. ಎಷ್ಟನೇದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು 135ನೇ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾರ್ದು ಅಂತ ಹೇಳಿದ್ರೆ ಸರ್ ದ್ಯಾಟ್ ಈಸ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಅಂತ ಹೇಳ್ತೀವಿ. ಎಲ್ಲಿ ಇವರು ಜನನ ಆದರು? ಇಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಮಧ್ಯಪ್ರದೇಶದಲ್ಲಿ ಅಂತ ಹೇಳ್ತೇವೆ. ಅಂದರೆ ನಮ್ಮ ಭಾರತದ ಮೊದಲ ಕಾನೂನು ಸಚಿವ ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ 1 ರೂಪಿ ಅನ್ನುವ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಇದೇ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇರಾನ್ನ ಎಲ್ಲ ಬಂದರುಗಳು ಮತ್ತು ಅಲ್ಲಿಂದ ಹೊರಡುವ ಹಡಗುಗಳನ್ನು ನಿರ್ಬಂಧಿಸುವ ಅಮೆರಿಕದ ಇತ್ತೀಚಿನ ಘೋಷಣೆಯ ಹಿಂದಿನ ಮುಖ್ಯ ಕಾರಣವೇನು ಅಂತ ಕೇಳಿದ್ದಾನೆ. ಏನಾಗಿದೆ ಒಂದು ಕಾರಣ ಅಂತ? ಏನಾಗಿದೆ ಕಾರಣ ಹೇಳ್ಬೋದಾ? ಏನಾಗಿರ್ಬೋದು ಅಂತ? ಏನಾಗಿದೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಶಾಂತಿ ಮಾತುಕತೆಯ ವಿಫಲತೆ ಆಗಿದೆ. ಎಲ್ಲಿ ನಡೆದೈತಿ ಒಂದು ಶಾಂತಿ ಮಾತುಕತೆ? ಸರ್ ದ್ಯಾಟ್ ಈಸ್ ಇನ್ ಪಾಕಿಸ್ತಾನ ಅಂತ ಹೇಳ್ತೀವಿ. ಎಲ್ಲಿ ನಡೆದೈತಿ? ಒಂದು ಪಾಕಿಸ್ತಾನದಲ್ಲಿ ನಡೆದಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಉಜ್ಬೇಕಿಸ್ತಾನ್ ಸಂಯುಕ್ತ ಸೈನ್ಯ ಅಭ್ಯಾಸ ದಸ್ಲಿಕ್ ಯಾವ ಆವೃತ್ತಿಯನ್ನು ಆಯೋಜಿಸಲಾಗುವುದು ಅಂತ ಕೇಳಿದ್ದಾನೆ. ಎಷ್ಟನೇ ಆವೃತ್ತಿಯನ್ನು ಆಯೋಜಿಸಲಾಗುವುದು? ಎಷ್ಟನೇ ಆವೃತ್ತಿ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ 16ನೇ ಆವೃತ್ತಿ ಅಂತ ಹೇಳ್ತೀವಿ. ಸರ್ನಾ, 6ನೇ ಅಲ್ಲ, ಅದು ಆ್ಯಕ್ಚುಲಿ 16ನೇ ಆವೃತ್ತಿ ಅಂತ ಆಗಬೇಕಾಗಿತ್ತು. 16 ಅಲ್ಲ, ಓಕೆ ಕ್ಷಮಿಸಿ, 7ನೇ ಆವೃತ್ತಿ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ, 7ನೇ ಆವೃತ್ತಿ. 16 ಸ್ವಲ್ಪ ಮಿಸ್ ಆದ, ಬೇರೆ ಹೋದೆ. ಸೊ ಇದು 16ನೇ ಆವೃತ್ತಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಏಷ್ಯಾದ ಮೊದಲ 3D ಮುದ್ರಿತ ಮಂಗಳ ವಿಕಿರಣ ಕವಚವನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಒಂದು 3D ಮುದ್ರಿತ ಮಂಗಳ ವಿಕಿರಣ ಕವಚವನ್ನು ಯಾವ ಒಂದು ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿರ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಆಕಾಶ್ ಸ್ಪೇಸ್ ಸ್ಟುಡಿಯೋ ಅಹಮದಾಬಾದ್ ಅಂತ ಹೇಳ್ತೀವಿ. ಸರ್ನ ಯಾವುದು ಅಂತ ಹೇಳ್ತೀವಿ? ಒಂದು ಆಕಾಶ್ ಸ್ಪೇಸ್ ಸ್ಟುಡಿಯೋ ಅಹಮದಾಬಾದ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇರಾಕಿ ಸಂಸತ್ತು ಯಾರನ್ನು ದೇಶದ ಹೊಸ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿದೆ ಅಂತ ಕೇಳಿದ್ದಾನೆ. ಸರ್ನ ಯಾವುದು? ಒಂದು ಇರಾಕಿಯಲ್ಲಿ. ಸರ್ನ, ಸೊ ಯಾವುದು ಅಂತ ಕೇಳಿದ್ರೆ, ಯಾರನ್ನ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು ನಿಜರ್ ಅಮೇದಿ ಅವರನ್ನು ಯಾರನ್ನಂತ ಹೇಳ್ತೀವಿ? ಒಂದು ನಿಜರ್ ಅಮೇದಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಏಪ್ರಿಲ್ 2026 17ರಿಂದ 45 ವರ್ಷ ವಯಸ್ಸಿನ ಪುರುಷರು ದೇಶ ತೊರೆಯುವ ಮೊದಲು ಸಶಸ್ತ್ರ ಪಡೆಗಳ ಅನುಮತಿಯನ್ನು ಪಡೆಯುವುದನ್ನು ಕಡ್ಡಾಯಗೊಳಿಸುವ ಕಾನೂನನ್ನು ಯಾವ ದೇಶವು ಜಾರಿಗೊಳಿಸಿದೆ ಅಂತ? ಯಾವ ದೇಶ ಸರ್ ಇದು? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ದ್ಯಾಟ್ ಜರ್ಮನಿ. ಯಾರು ಜರ್ಮನಿ? ಇದು ಹಿಟ್ಲರ್ ಜರ್ಮನಿ ಅಂತ ಹೇಳ್ತೀವಿ. ಸೊ ಒಂದು ಜರ್ಮನಿ ದೇಶ ಇದನ್ನು ಕಡ್ಡಾಯಗೊಳಿಸಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಾನವ ಅಂತರಿಕ್ಷ ಹಾರಾಟ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸರ್ನಾ, ಸೊ ಈ ಒಂದು ಮಾನವ ಅಂತರಿಕ್ಷ ಹಾರಾಟ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ನಾವು ಪ್ರತಿ ವರ್ಷ? ಯಾವಾಗ ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು 12 ಏಪ್ರಿಲ್ಗೆ ಆಚರಣೆ ಮಾಡ್ತೇವೆ. ಓಕೆ, 12 ಏಪ್ರಿಲ್ಗೆ. ಆ್ಯಂಡ್ ದೆನ್ ಇಂಟರ್ನ್ಯಾಷನಲ್ ಅಥವಾ ಈ ಒಂದು ವರ್ಲ್ಡ್ ವಾಯ್ಸ್ ಡೇ ಅಂತ, ವರ್ಲ್ಡ್ ವಾಯ್ಸ್ ಡೇ ಅಂತ ಯಾವಾಗ ಆಚರಣೆ ಮಾಡ್ತೀವಿ ನಾವು ಪ್ರತಿ ವರ್ಷ? ಯಾವಾಗ ಅಂತಂದರೆ ಸರ್ ದ್ಯಾಟ್ ಈಸ್ ಎಸ್ಟರ್ಡೇ, ಮೀನ್ಸ್ 16 ಏಪ್ರಿಲ್ಗೆ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನೇಪಾಳವು ತನ್ನ ಹೊಸ ವರ್ಷದ ಆಚರಣೆಗಳನ್ನು ಯಾವ ಹಬ್ಬದೊಂದಿಗೆ ಪ್ರಾರಂಭಿಸುತ್ತದೆ ಅಂತ ಕೇಳಿದ್ದಾನೆ. ಹೆಸರನ್ನ ಯಾವ ಒಂದು ಹಬ್ಬದೊಂದಿಗೆ ಪ್ರಾರಂಭಿಸುತ್ತದೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಬಿಸ್ಕತ್ ಜಾತ್ರಾ ಅಂತ ಹೇಳ್ತೇವೆ. ಹೆಸರನ್ನ ಯಾವುದೇ ಒಂದು ಬಿಸ್ಕಟ್ ಜಾತ್ರಾ ಎಂಬುದರ ಮೂಲಕ ಅದು ತನ್ನ ಹೊಸ ವರ್ಷದ ಆಚರಣೆಗಳನ್ನು ಪ್ರಾರಂಭ ಮಾಡ್ತದೆ. ಸರ್ ಇದು ಲೋಸಾರ್ ಅಲ್ವಾ? ಲೋಸಾರ್ ಆಗಕ್ಕಾಗಲ್ಲ, ಲೋಸಾರ್ ಟಿಬೇಟ್ ಅಲ್ವಾ ಅದು? ಓಕೆ, ಸೊ ಟಿಬೇಟೇ ಬೇರೆ ಆ್ಯಂಡ್ ನೇಪಾಳ ಬೇರೆ. ಓಕೆ, ಕನ್ಫ್ಯೂಷನ್ ಆಗಬೇಡಿ ಅದು ಎರಡಕ್ಕೂ ಮಧ್ಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಸ್ರೇಲ್ನ ಮೊಸಾದ್ನ ಹೊಸ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಿದೆ ಅಂತ? ಸರ್ ನಾ ಈ ಒಂದು ಇಸ್ರೇಲ್ನ ಮೊಸಾದ್ ಏನಿದೆ ಅಲ್ವಾ, ವರ್ಲ್ಡ್ಸ್
ನಂಬರ್ 1 ಗುಪ್ತಚರ ಸಂಸ್ಥೆ ಅಂತ ಹೇಳ್ಬೋದು ಇದನ್ನು. ಓಕೆ, CIA ಸರ್ ರಾ ಅದು ಎರಡಕ್ಕಿಂತೂ ಸಹ ಅತಿ ಹೈಯೆಸ್ಟ್ ಆಗಿ ಆ್ಯಂಡ್ ಅತಿ ಆಳವಾಗಿ ಇಳಿದು ಈ ಒಂದು ರಿಸರ್ಚ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮೊಸಾದ್ ಅಂತ ಹೇಳ್ತೇವೆ. ಆ ಒಂದು ಮೊಸಾದ್ನ ಒಂದು ಹೊಸ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು ರೋಮನ್ ಗೋಫ್ಮನ್ ಅವರು. ಓಕೆ, ಏನಂತ ಹೇಳ್ತೀವಿ ಒಂದು ರೋಮನ್ ಗೋಫ್ಮನ್ ಅವರು ಅಂತ ಹೇಳ್ತೀವಿ. ಸೊ ಈ ಒಬ್ಬ ವ್ಯಕ್ತಿ ಸಹ ನಿಮಗೆ ಇಂಪಾರ್ಟೆಂಟ್ ಆಗ್ತಾರೆ. ಅವಾಗಲೇ ನಿಮಗೆ ಕೊಹ್ಲಿ ಅಂತ ಹೇಳಿದೆ ಅಲ್ವಾ, ಸೊ ಅವ್ರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರಲ್ವ ಅದಕ್ಕಿಂತ 10 ಪಟ್ಟು ನಿಮಗೆ ಈ ಒಂದು ವ್ಯಕ್ತಿ ಇಂಪಾರ್ಟೆಂಟ್ ಆಗ್ತಾರೆ. ನೆನ್ಪಿಟ್ಕೊಳ್ಳಿ ಯಾರು ಅಂದರೆ ಒಂದು ರೋಮನ್ ಗೋಫ್ಮನ್ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಹಂಗೇರಿಯ ಹೊಸ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ. ಈ ಒಂದು ಹಂಗೇರಿ ಹೊಸ ಪ್ರಧಾನಿ ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಪೀಟರ್ ಮ್ಯಾಗರ್ ಅಂತ ಹೇಳ್ತೀವಿ. ಈ ಒಂದು ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿ ಯಾರು ಅಂದರೆ ಸರ್ ತಾರಿಕ್ ರೆಹಮಾನ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ನೇಪಾಳದ ನೂತನ ಪ್ರಧಾನಮಂತ್ರಿ ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಬಾಳೇಂದ್ರ ಶಾ ಅಂತ ಹೇಳ್ತೇವೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಜಪಾನ್ನ ನೂತನ ಪ್ರಧಾನಮಂತ್ರಿ ಸರ್ ದ್ಯಾಟ್ ಈಸ್ ಒಂದು ಸನಾಯಿ ತಕೇಶಿ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೇನೆಯು ಯಾವ ರಾಜ್ಯದಲ್ಲಿ ಗಡಿ ರೇಡಿಯೋ ಕೇಂದ್ರವನ್ನು ಪ್ರಾರಂಭಿಸಿದೆ ಅಂತ ಕೇಳ್ತಾನೆ. ಗಡಿ ರೇಡಿಯೋ ಕೇಂದ್ರ ಎಲ್ಲಿ ಪ್ರಾರಂಭ ಮಾಡಿರಬಹುದು ಅಂತ, ಎಲ್ಲಿ ಮಾಡಿರ್ಬೋದು ಇದನ್ನು ಹೇಳ್ಬೋದಾ? ಗೆಸ್ ಮಾಡಿ ನೋಡುವ ಎಲ್ಲಿ ಅಂತ. ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಸಿಕ್ಕಿಂ ಅಂತ ಹೇಳ್ತೇವೆ. ಸರ್ ಏನಂತ ಹೇಳ್ತೀವಿ, ಒಂದು ಸಿಕ್ಕಿಂ ಅಂತ ಹೇಳ್ತೇವೆ. ಸಿಕ್ಕಿಂ. ಭಾರತೀಯ ಸೇನೆಯು ಯಾವ ರಾಜ್ಯದಲ್ಲಿ ಗಡಿ ರೇಡಿಯೋ ಕೇಂದ್ರವನ್ನು ಪ್ರಾರಂಭಿಸಿದೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸಿಕ್ಕಿಮಲ್ಲಿ ಪ್ರಾರಂಭ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಕರ್ನಲ್ ಸೋನಮ್ ವಾಂಗ್ಚುಕ್ ಅವರನ್ನು ಯಾವ ಅಡ್ಡ ಹೆಸರಿನಿಂದ ಕರೆಯಲಾಗ್ತಿತ್ತು ಅಂತ. ಓಕೆ, ಸೊ ಇದೇ ಆ್ಯಕ್ಚುಲಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಏನಂತ ಕರೆಯಲಾಗ್ತಿತ್ತು ಇವರನ್ನು? ಸೋನಮ್ ವಾಂಗ್ಚುಕ್ ಅವರನ್ನು ಏನಂತ ಹೇಳ್ಬೋದಾ? ಏನಂತ? ದ ಲಯನ್ ಆಫ್ ಲಡಾಕ್ ಅಂತ ಕರೆಯಲಾಗ್ತಿತ್ತು. ಏನಂತ ಹೇಳ್ತೀವಿ? ಲಯನ್ ಆಫ್ ಲಡಾಕ್, ಲಡಾಕ್ನ ಸಿಂಹ ಅಂತ ಕರೆಯಲಾಗ್ತಿತ್ತು ಇವರನ್ನು. ಯಾರಂತ ಹೇಳ್ತೀವಿ? ಸೋನಮ್ ವಾಂಗ್ಚುಕ್ ಅವರನ್ನು. ಓಕೆ, ಸೊ ರೀಸೆಂಟಾಗಿ ಇವರು ಡೆತ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವನ್ನು ನಕ್ಸಲ್ ಮುಕ್ತವೆಂದು ಘೋಷಿಸಲಾಗಿದೆ? ಸರ್ ದ್ಯಾಟ್ ಈಸ್ ನಮ್ಮ ಮಿತ್ರ ತೆಲಂಗಾಣ ರಾಜ್ಯ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಬ್ಯಾಂಕ್ ಆಂಧ್ರ ಪ್ರದೇಶದ ಅಮರಾವತಿ ರಾಜಧಾನಿ ಯೋಜನೆಗಾಗಿ ಎಷ್ಟು ಮೊತ್ತವನ್ನು ಬಿಡುಗಡೆ ಮಾಡಿದೆ ಅಂತ ಕೇಳ್ತಾನೆ. ಎಷ್ಟು ಮೊತ್ತದ ಹಣವನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಅಂತ. ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ ಒಂದು $340 ಮಿಲಿಯನ್ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 28ನೇ ಕಾಮನ್ವೆಲ್ತ್ ಸ್ಪೀಕರ್ಸ್ ಮತ್ತು ಪ್ರಿಸೈಡಿಂಗ್ ಆಫೀಸರ್ ಸಮ್ಮೇಳನವನ್ನು ಆಯೋಜಿಸಿದ ದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವ ದೇಶ ಇದನ್ನು ಆಯೋಜನೆ ಮಾಡಿದೆ ಅಂತ. ಯಾವ ದೇಶ ಸರ್ ಇದು? ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಭಾರತ ಅಂತ ಹೇಳ್ತೀವಿ. ನಮ್ಮ ಭಾರತದ ಗೋವಾ ಅಂತ ಹೇಳ್ತೇವೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವ ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣದ ಸಮಯದಲ್ಲಿ 4 ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ಸೃಷ್ಟಿಸಿ ಐತಿಹಾಸಿಕ ಸಾಧನೆ ಮಾಡಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಇದನ್ನು ಹೋಮ್ವರ್ಕ್ ಆಗಿ ತಗೊಳ್ಳಿ. ಆ್ಯಂಡ್ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.